ದ್ರಾವಿಡ ನಾಡಿನಲ್ಲಿ ದಳಪತಿಯ ದರ್ಬಾರ್ ಶುರುವಾಗಿದೆ. ತಮಿಳುನಾಡಿನ 14ನೇ ಮುಖ್ಯಮಂತ್ರಿಯಾಗಿ ಜೋಸೆಫ್ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದರು. ಶಿಳ್ಳೆ ಚಪ್ಪಾಳೆಯ ಮಧ್ಯೆ ಮುಖ್ಯಮಂತ್ರಿ ಪಟ್ಟವನ್ನ ವಿಜಯ್ ಅಲಂಕರಿಸಿದರು. ವಿಜಯ್ ಪಟ್ಟಾಭಿಷೇಕದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸಿ ಜೋಸೆಫ್ ವಿಜಯ್ ಎನ್ನುம் நான் ಸಾಗರ ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ ಜನಸಾಗರ, ಎಲ್ಲೆಲ್ಲೂ ಅಭಿಮಾನಿಗಳ ಹರ್ಷೋದ್ಗಾರ. ಸಿನಿಮಾ ಸ್ಟೈಲ್ ಅಂತೆ ವಿಜಯ್ ಪ್ರಮಾಣ ವಚನ. திராவிட நாடಲ್ಲಿ ಅದ್ದೂರಿ ವಿಜಯೋತ್ಸವ. தமிழ்நாட்டு அரசின் முதலமைச்சராக உண்மையாகவும் உளச்சான்றின்படியும் என் கடமைகளை நிறைவேற்றுவேன் என்றும் நேர்மையானதை செய்வேன் என்றும் ஆண்டவன் மீது ஆணையிட்டு உறுதிமொழிகிறேன். ತಮಿಳುನಾಡಲ್ಲಿ ದಳಪತಿ ಯುಗ ಆರಂಭ. ಸಿಎಂ ಆಗಿ ವಿಜಯ್ ಪ್ರಮಾಣ ವಚನ. ದ್ರಾವಿಡ ನಾಡಲ್ಲಿ ದಳಪತಿ ದರ್ಬಾರ್ ಶುರುವಾಗಿದೆ. ಜನನಾಯಕನ ಸರ್ಕಾರ ಆರಂಭವಾಗಿದೆ. ತಮಿಳುನಾಡು ಸಿಎಂ ಆಗಿ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಪಕ್ಕಾ ತಮಿಳು ಸಿನಿಮಾ ಸ್ಟೈಲ್ನಲ್ಲಿ ಪದಗ್ರಹಣ ಕಾರ್ಯಕ್ರಮ ನೆರವೇರಿದೆ. ಸಿ ಜೋಸೆಫ್ ವಿಜಯ್ ಎನ್ನುம் நான் ತಮಿಳುನಾಡಿನ ಚೆನ್ನೈ ನೆಹರು ಸ್ಟೇಡಿಯಂನಲ್ಲಿ ವಿಜಯ್ ಪದಗ್ರಹಣ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮಕ್ಕೆ ದಳಪತಿ ವಿಜಯ್ ಪಕ್ಕಾ ಸೌತ್ ಇಂಡಿಯನ್ ಸಿನಿಮಾದ ಹೀರೋ ತರ ಎಂಟ್ರಿ ಕೊಟ್ಟರು. ಜನನಾಯಕ ನೋಡಲು ರಸ್ತೆಯ ಇಕ್ಕೆಲೆಗಳಲ್ಲೂ ಕೂಡ ಅಭಿಮಾನಿಗಳ ದಂಡೆ ಸೇರಿತ್ತು. ವಿಜಯ್ ಕಾರಿನ ಮೇಲೆ ಹೂ ಮಳೆಯೇ ಸುರಿಸಿದರು. ಹತ್ತು ಗಂಟೆ ಸುಮಾರಿಗೆ ವಿಜಯ್ ಚೆನ್ನೈನ ನೆಹರು ಸ್ಟೇಡಿಯಂಗೆ ಎಂಟ್ರಿ ಕೊಟ್ಟರು. ಕಪ್ಪು ಬಣ್ಣದ ಸೂಟು ಧರಿಸಿ ಬಂದ ದಳಪತಿ ಅಭೂತಪೂರ್ವ ಗೆಲುವು ನೀಡಿದ ತಮಿಳುನಾಡು ಜನರಿಗೆ ಕೈ ಮುಗಿದು ನಮಿಸಿದರು. ವಿಜಯ್ ಎಂಟ್ರಿ ಕೊಡ್ತಾ ಇದ್ದಂತೆ ಜನರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ರಾಜ್ಯಪಾಲ ವಿಶ್ವನಾಥ್ ರಾಜೇಂದ್ರ ಅರ್ಲೇಕರ್ ಅವರು ವಿಜಯ್ಗೆ ಪ್ರಮಾಣ ವಚನ ಬೋಧಿಸಿದರು. ದ್ರಾವಿಡ ಮಣ್ಣಿನ 14ನೇ ಮುಖ್ಯಮಂತ್ರಿಯಾಗಿ ತಮಿಳು ಖ್ಯಾತ ನಟ ವಿಜಯ್ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ತಮಿಳು ಸಿನಿಮಾ ಡೈಲಾಗ್ನಂತೆ ದಳಪತಿ ವಿಜಯ್ ಪ್ರಮಾಣ ಸ್ವೀಕರಿಸಿದ್ದು ನೆರೆದಿದ್ದ ಜನರನ್ನ ರೋಮಾಂಚನಗೊಳಿಸಿತ್ತು. சட்டப்படி அமைக்கப்பெற்ற இந்திய அரசியல் அமைப்பின்பால் உண்மையான நம்பிக்கையும் மாறா பற்றும் கொண்டிருப்பேன் என்றும் இந்திய நாட்டின் ஒப்பில்லாத முழு முதல் ஆட்சியையும் ஒருமையையும் நிலை நிறுத்துவேன் என்றும் தமிழ்நாட்டு அரசின் முதலமைச்சராக ಗವರ್ನರ್ ನೀಡಿದಂತಹ ಪಟ್ಟವನ್ನ ಓದುವ ಬದಲು ಸಿನಿಮಾ ಡೈಲಾಗ್ಸ್ ಮಾದರಿಯಲ್ಲಿ ವಿಜಯ್ ಪ್ರಮಾಣ ವಚನವನ್ನ ಸ್ವೀಕರಿಸಿದರು. ಬಳಿಕ ಗವರ್ನರ್ ಅರ್ಲೇಕರ್ ಅವರು ಸಂವಿಧಾನದ ಪ್ರಕಾರ ನಿಗದಿಪಡಿಸಿದ ಪಟ್ಟವನ್ನ ಮಾತ್ರ ಹೇಳಬೇಕು ಅಂತ ಸೂಚಿಸಿದರು. ನಂತರ ವಿಜಯ್ ಎರಡನೇ ಬಾರಿಗೆ ರಾಜ್ಯಪಾಲರು ಸೂಚಿಸಿದಂತೆ ಅಧಿಕೃತ ಸಂವಿಧಾನಬದ್ಧ ಪಟ್ಟವನ್ನ ಓದಿ ಪ್ರಮಾಣ ವಚನ ಸ್ವೀಕರಿಸಿದರು. தமிழ்நாட்டு அரசின் முதலமைச்சர் என்ற முறையில் எனது கவனத்திற்குள்ளாவதும் தெரிய வருவதுமான எந்த பொருளையும் முதலமைச்சரின் கடமைகளை ಉರಿಯವಾರು நிறைவேற்ற ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ವಿಜಯ್ ಇದು ಹೊಸ ಅಧ್ಯಾಯ ಅಂತ ಅಬ್ಬರಿಸಿದರು. ನಿಜವಾದ ಜಾತ್ಯತೀತ ಸಾಮಾಜಿಕ ನ್ಯಾಯದ ಹೊಸ ಯುಗ ಈಗ ಶುರುವಾಗಿದೆ ಅಂತ ಆರ್ಭಟಿಸಿದರು. This is a new beginning. A new era of a real secular social justice starts now. ಇನ್ನು ವೇದಿಕೆ ಮೇಲೆ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದರೆ ಮುಂಭಾಗದಲ್ಲಿ ಕೂತಿದ್ದ ಪೋಷಕರು ಭಾವುಕರಾದರು. ವಿಜಯ್ ಪೋಷಕರ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿತಾ ಇತ್ತು. ನಾನು ಸಿ ಜೋಸೆಫ್ ವಿಜಯ್ ಎನ್ನುம் நான் ವಿಜಯ್ ಜೊತೆಗೆ ಇತರ 9 ಮಂದಿ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ವಿಜಯ್ ಕ್ಯಾಬಿನೆಟ್ನಲ್ಲಿ ಅತಿ ಕಿರಿಯ ಶಾಸಕಿ ಕೀರ್ತನಾಗೆ ಮಂತ್ರಿ ಸ್ಥಾನ ಕೂಡ ದೊರಕಿದೆ. ಕೆಎ ಸೆಂಗೊಟ್ಟೈನ್, ಆದವ್ ಅರ್ಜುನ್, ಬಸ್ಸಿ ಆನಂದ್, ಡಾಕ್ಟರ್ ಅರುಣ್ ರಾಜ್, ವೆಂಕಟರಮಣನ್, ನಿರ್ಮಲ್ ಕುಮಾರ್, ರಾಜಮೋಹನ್ ಹಾಗೂ ಡಾಕ್ಟರ್ ಟಿ.ಕೆ. ಪ್ರಭು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ದಶಕಗಳ ಕಾಲ ಕಾಲಿವುಡ್ನ ಆಳಿದ ಬೆಳ್ಳಿತೆರೆ ಮೇಲೆ ಮಿಂಚಿ ಅಭಿಮಾನಿಗಳನ್ನು ರಂಜಿಸಿದ್ದ ನಟ ವಿಜಯ್ ಈಗ ದ್ರಾವಿಡ ನಾಡಲ್ಲಿ ಹೊಸ ರಾಜಕೀಯ ಅಧ್ಯಾಯವನ್ನು ಶುರು ಮಾಡಿದ್ದಾರೆ.
ತಮಿಳುನಾಡಿನಲ್ಲಿ ಮೊದಲ ದ್ರಾವಿಡೇತರ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ವಿಜಯ್ ಸಿಎಂ ಗದ್ದುಗೆ ಏರಿದ್ದಾರೆ. ಜನನಾಯಕನ್ ದರ್ಬಾರ ಶುರುವಾಗಿದೆ. ದ್ರಾವಿಡ ನಾಡಿನಲ್ಲಿ ದಳಪತಿಯ ದರ್ಬಾರ್ ಶುರುವಾಗಿದೆ. ತಮಿಳುನಾಡಿನ 14ನೇ ಮುಖ್ಯಮಂತ್ರಿಯಾಗಿ ಜೋಸೆಫ್ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದರು. ಶಿಳ್ಳೆ ಚಪ್ಪಾಳೆಯ ಮಧ್ಯೆ ಮುಖ್ಯಮಂತ್ರಿ ಪಟ್ಟವನ್ನ ವಿಜಯ್ ಅಲಂಕರಿಸಿದರು. ವಿಜಯ್ ಪಟ್ಟಾಭಿಷೇಕದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸಿ ಜೋಸೆಫ್ ವಿಜಯ್ ಎನ್ನುம் நான் ಸಾಗರ. ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ ಜನಸಾಗರ, ಎಲ್ಲೆಲ್ಲೂ ಅಭಿಮಾನಿಗಳ ಹರ್ಷೋದ್ಗಾರ. ಸಿನಿಮಾ ಸ್ಟೈಲ್ನಂತೆ ವಿಜಯ್ ಪ್ರಮಾಣ ವಚನ. திராவிட நாடಲ್ಲಿ அத்தூரி விஜயோத்சவ. தமிழ்நாட்டு அரசின் முதலமைச்சராக உண்மையாகவும் உளச்சான்றின்படியும் என் கடமைகளை நிறைவேற்றுவேன் என்றும் நேர்மையானதை செய்வேன் என்றும் ஆண்டவன் மீது ஆணையிட்டு உறுதிமொழிகிறேன். ತಮಿಳುನಾಡಲ್ಲಿ ದಳಪತಿ ಯುಗ ಆರಂಭ. ಸಿಎಂ ಆಗಿ ವಿಜಯ್ ಪ್ರಮಾಣ ವಚನ. ದ್ರಾವಿಡ ನಾಡಲ್ಲಿ ದಳಪತಿ ದರ್ಬಾರ್ ಶುರುವಾಗಿದೆ. ಜನನಾಯಕನ್ ಸರ್ಕಾರ ಆರಂಭವಾಗಿದೆ. ತಮಿಳುನಾಡು ಸಿಎಂ ಆಗಿ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಪಕ್ಕಾ ತಮಿಳು ಸಿನಿಮಾ ಸ್ಟೈಲ್ನಲ್ಲಿ ಪದಗ್ರಹಣ ಕಾರ್ಯಕ್ರಮ ನೆರವೇರಿದೆ. ಸಿ ಜೋಸೆಫ್ ವಿಜಯ್ ಎನ್ನುம் நான் ತಮಿಳುನಾಡಿನ ಚೆನ್ನೈ ನೆಹರು ಸ್ಟೇಡಿಯಂನಲ್ಲಿ ವಿಜಯ್ ಪದಗ್ರಹಣ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮಕ್ಕೆ ದಳಪತಿ ವಿಜಯ್ ಪಕ್ಕಾ ಸೌತ್ ಇಂಡಿಯನ್ ಸಿನಿಮಾದ ಹೀರೋ ತರ ಎಂಟ್ರಿ ಕೊಟ್ಟರು. ಜನನಾಯಕನ್ ನೋಡಲು ರಸ್ತೆಯ ಇಕ್ಕೆಲೆಗಳಲ್ಲೂ ಕೂಡ ಅಭಿಮಾನಿಗಳ ದಂಡೆ ಸೇರಿತ್ತು. ವಿಜಯ್ ಕಾರಿನ ಮೇಲೆ ಹೂ ಮಳೆಯೇ ಸುರಿಸಿದರು. ಹತ್ತು ಗಂಟೆ ಸುಮಾರಿಗೆ ವಿಜಯ್ ಚೆನ್ನೈನ ನೆಹರು ಸ್ಟೇಡಿಯಂಗೆ ಎಂಟ್ರಿ ಕೊಟ್ಟರು. ಕಪ್ಪು ಬಣ್ಣದ ಸೂಟು ಧರಿಸಿ ಬಂದ ದಳಪತಿ ಅಭೂತಪೂರ್ವ ಗೆಲುವು ನೀಡಿದ ತಮಿಳುನಾಡು ಜನರಿಗೆ ಕೈ ಮುಗಿದು ನಮಿಸಿದರು. ವಿಜಯ್ ಎಂಟ್ರಿ ಕೊಡ್ತಾ ಇದ್ದಂತೆ ಜನರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ರಾಜ್ಯಪಾಲ ವಿಶ್ವನಾಥ್ ರಾಜೇಂದ್ರ ಅರ್ಲೇಕರ್ ಅವರು ವಿಜಯ್ಗೆ ಪ್ರಮಾಣ ವಚನ ಬೋಧಿಸಿದರು. ದ್ರಾವಿಡ ಮಣ್ಣಿನ 14ನೇ ಮುಖ್ಯಮಂತ್ರಿಯಾಗಿ ತಮಿಳು ಖ್ಯಾತ ನಟ ವಿಜಯ್ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ತಮಿಳು ಸಿನಿಮಾ ಡೈಲಾಗ್ನಂತೆ ದಳಪತಿ ವಿಜಯ್ ಪ್ರಮಾಣ ಸ್ವೀಕರಿಸಿದ್ದು ನೆರೆದಿದ್ದ ಜನರನ್ನ ರೋಮಾಂಚನಗೊಳಿಸಿತ್ತು. சட்டப்படி அமைக்கப்பெற்ற இந்திய அரசியல் அமைப்பின்பால் உண்மையான நம்பிக்கையும் மாறா பற்றும் கொண்டிருப்பேன் என்றும் இந்திய நாட்டின் ஒப்பில்லாத முழு முதல் ஆட்சியையும் ஒருமையையும் நிலை நிறுத்துவேன் என்றும் தமிழ்நாட்டு அரசின் முதலமைச்சராக ಗವರ್ನರ್ ನೀಡಿದಂತಹ ಪಟ್ಟವನ್ನ ಓದುವ ಬದಲು ಸಿನಿಮಾ ಡೈಲಾಗ್ಸ್ ಮಾದರಿಯಲ್ಲಿ ವಿಜಯ್ ಪ್ರಮಾಣ ವಚನವನ್ನ ಸ್ವೀಕರಿಸಿದರು. ಬಳಿಕ ಗವರ್ನರ್ ಅರ್ಲೇಕರ್ ಅವರು ಸಂವಿಧಾನದ ಪ್ರಕಾರ ನಿಗದಿಪಡಿಸಿದ ಪಟ್ಟವನ್ನ ಮಾತ್ರ ಹೇಳಬೇಕು ಅಂತ ಸೂಚಿಸಿದರು. ನಂತರ ವಿಜಯ್ 2ನೇ ಬಾರಿಗೆ ರಾಜ್ಯಪಾಲರು ಸೂಚಿಸಿದಂತೆ ಅಧಿಕೃತ ಸಂವಿಧಾನಬದ್ಧ ಪಟ್ಟವನ್ನ ಓದಿ ಪ್ರಮಾಣ ವಚನ ಸ್ವೀಕರಿಸಿದರು. தமிழ்நாட்டு அரசின் முதலமைச்சர் என்ற முறையில் எனது கவனத்திற்குள்ளாவதும் தெரிய வருவதுமான எந்த பொருளையும் முதலமைச்சரின் கடமைகளை ಉರಿಯವಾರು நிறைவேற்ற ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ವಿಜಯ್ ಇದು ಹೊಸ ಅಧ್ಯಾಯ ಅಂತ ಅಬ್ಬರಿಸಿದರು. ನಿಜವಾದ ಜಾತ್ಯತೀತ ಸಾಮಾಜಿಕ ನ್ಯಾಯದ ಹೊಸ ಯುಗ ಈಗ ಶುರುವಾಗಿದೆ ಅಂತ ಆರ್ಭಟಿಸಿದರು. This is a new beginning. A new era of a real secular social justice starts now. ಇನ್ನು ವೇದಿಕೆ ಮೇಲೆ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದರೆ ಮುಂಭಾಗದಲ್ಲಿ ಕೂತಿದ್ದ ಪೋಷಕರು ಭಾವುಕರಾದರು. ವಿಜಯ್ ಪೋಷಕರ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿತಾ ಇತ್ತು. ನಾನು ಸಿ ಜೋಸೆಫ್ ವಿಜಯ್ ಎನ್ನುம் நான் ವಿಜಯ್ ಜೊತೆಗೆ ಇತರ 9 ಮಂದಿ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ವಿಜಯ್ ಕ್ಯಾಬಿನೆಟ್ನಲ್ಲಿ ಅತಿ ಕಿರಿಯ ಶಾಸಕಿ ಕೀರ್ತನಾಗೆ ಮಂತ್ರಿ ಸ್ಥಾನ ಕೂಡ ದೊರಕಿದೆ. ಕೆಎ ಸೆಂಗೊಟ್ಟೈನ್, ಆದವ್ ಅರ್ಜುನ್, ಬಸ್ಸಿ ಆನಂದ್, ಡಾಕ್ಟರ್ ಅರುಣ್ ರಾಜ್, ವೆಂಕಟರಮಣನ್, ನಿರ್ಮಲ್ ಕುಮಾರ್, ರಾಜಮೋಹನ್ ಹಾಗೂ ಡಾಕ್ಟರ್ ಟಿ.ಕೆ. ಪ್ರಭು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ದಶಕಗಳ ಕಾಲ ಕಾಲಿವುಡ್ನ ಆಳಿದ
ಬೆಳ್ಳಿ ತೆರೆ ಮೇಲೆ ಮಿಂಚಿ ಅಭಿಮಾನಿಗಳನ್ನ ರಂಜಿಸಿದ್ದ ನಟ ವಿಜಯ್ ಈಗ ದ್ರಾವಿಡ ನಾಡಲ್ಲಿ ಹೊಸ ರಾಜಕೀಯ ಅಧ್ಯಾಯವನ್ನು ಶುರು ಮಾಡಿದ್ದಾರೆ. ತಮಿಳುನಾಡಿನಲ್ಲಿ ಮೊದಲ ದ್ರಾವಿಡೇತರ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ವಿಜಯ್ ಸಿಎಂ ಗದ್ದುಗೆ ಏರಿದ್ದಾರೆ. ಜನನಾಯಕ ದರ್ಬಾರ ಶುರುವಾಗಿದೆ.